ಇದಕ್ಕೆ ಮೊದಲೇನಾದ್ರು ಮನೇಲಿ ಕೊಟ್ಟಿದ್ರೆ ಇಲ್ಲಿ ಎಷ್ಟು ದಿವಸದಿಂದ ಕೊಟ್ಟಿದ್ದೀರಾ? ಅದಕ್ಕೆ ಕ್ರಮ ತಗೊಂಡಿಲ್ಲ ಅವರು. ಏನಾಯ್ತು? ಅದಕ್ಕೆ ಏನ್ ಕ್ರಮ ಕೈಗೊಂಡಿದ್ಯಾ? ಸರ್ವೆ ಏನಯ್ಯ? ಮೊದ್ಲು ಹೋಗ್ತಾ ಇದ್ರಲ್ಲಪ್ಪ, ಮೊದ್ಲು ಮದಕ್ನಹಳ್ಳಿಯಿಂದ ಗೊಲ್ರಟ್ಟಿಗೆ ಹೋಗ್ತಾ ಇತ್ತು, ಈಗ ಹೋಗ್ತಾ ಇಲ್ಲ. ಈಗ ಅಪ್ ಟು ಹೊಸೂರು ರೂಟ್ ಏನು ಹೋಗ್ತಾ ಇದ್ದಾವೆ, ಆ ಮಕ್ಳಿಗೆ ಸ್ಕೂಲ್ ಟೈಮ್ಗೆ ಅಡ್ಜಸ್ಟ್ ಆಗೋ ಥರ ಬಸ್ ಓಡಿಸ್ಬೇಕು. ಅವ್ರು ಈಗಾಗಲೇ ನಿನಗೆ ಮನವಿ ಕೊಟ್ಟು 1 ವಾರ ಆಗಿದೆ, 15 ದಿವಸ ಆಗಿದೆ. ಇನ್ಚಾರ್ಜ್ ಏನ್ ಮಾಡ್ತಾನೆ ಇಲ್ಲಿ ದಂಡಿ ಕೂತವ್ರು, ನಿಂಗೆ ಮಾಹಿತಿ ಇಲ್ವೇನ್ರಿ? ಅಲ್ಲ, ರೆಕ್ಟಿಫೈ ಮಾಡ್ಕೊಡೋದು ಯಾವಾಗ? ಮಕ್ಳು ಸ್ಕೂಲಿಗೆ ಬರೋದು ಬೇಡವಾ? ಈಗಾಗಲೇ ಅವರು ನಿಮಗೆ ರಿಕ್ವೆಷನ್ ಕೊಟ್ಟು 1-8 ದಿವಸ ಆಗಿದೆ. ಯಾವತ್ತು ಕೊಟ್ರಮ್ಮ? ಕೊಟ್ಟಿದ್ದಾರೆ. ಈಗ ನೋಡಪ್ಪ, ಆನ್ ಪ್ರಯಾರಿಟಿ, ಮಕ್ಳಿಗೆ ತೊಂದರೆ ಆಗ್ಬಾರ್ದು, ಅರ್ಥ ಆಯ್ತಲ್ಲ? ಈಗ ನಂಗೆ ನಾಳೆಯಿಂದ ಅವ್ರಿಗೆ ಏನ್ ಟೈಮ್, ಎಷ್ಟೊತ್ತಿಗೆ ಬೇಕು ಬಸ್ಸು? 8:55ಕ್ಕೆ ಡಿಪೋ ಬಿಡ್ಬೇಕು. ನಾವು 9:30 ಅಷ್ಟೊತ್ತಿಗೆ ಸ್ಕೂಲ್ ಹತ್ರ ಇರ್ಬೇಕು. 8:50ಕ್ಕೆ ಯಾವ ಡಿಪೋ ಬಿಡ್ಬೇಕು? ಶಿರಾ ಡಿಪೋ ಬಿಡ್ಬೇಕು. ಶಿರಾ ಡಿಪೋ ಬಿಡ್ಬೇಕು. ಶಿರಾಯಿಂದ ಎಲ್ಲಿಗೆ ಬರೋದು ಬಸ್ಸು? ತಾವರೆಕೆರೆ. ನೋಡ ಮಕ್ಳು ಅಲ್ಲ ರೀ, ಆ ಮಕ್ಳು ಕರೆಕ್ಟ್ ಆಗಿ ಹೇಳ್ತಾರ, ಹೆಣ್ಮಕ್ಳು ಹೇಳ್ತಾ ಇದೆ 8:55ಕ್ಕೆ ಡಿಪೋ ಬಿಟ್ರೆ ನಮ್ಗೆ ಕರೆಕ್ಟ್ ಆಗಿ ಕನ್ವೀನಿಯಂಟ್ ಆಗುತ್ತೆ ಅಂತ. ಆಯ್ತಲ್ಲ, ನಾಳೆ ಬೆಳಿಗ್ಗೆ ಅದು ವ್ಯವಸ್ಥೆ ಮಾಡ್ಬೇಕು. ನಾಳೆ ಬೆಳಿಗ್ಗೆನೇ ಆಗ್ಬೇಕು, ಆಯ್ತಲ್ಲ? ಆಮೇಲೆ ಬಸ್ಗಳು ಸರ್ವಿಸ್ ರೋಡ್ ಅಲ್ಲಿ, ಇದು ನಿಮ್ದು ಮಾಡೋದು ಹೈವೇಲಿ ಓಡಾಡಿದ್ರೆ, ಹೈವೇಲಿ ಓಡಾಡೋದಕ್ಕೆ ಎಕ್ಸ್ಪ್ರೆಸ್ ಬಸ್ಗಳು ಇದಾವೆ. ನೀವು ನಿಮ್ ಬಸ್ಗಳು, ಲೋಕಲ್ ಬಸ್ಗಳನ್ನ ಸರ್ವಿಸ್ ರೋಡ್ ಅಲ್ಲಿ ಓಡಿಸ್ರಿ. ಯಾಕೆ? ಯಾವ್ದು ಅಲ್ಲಿ ಹೈವೇನಲ್ಲಿ ಹೋಗೋದ್ ಬೇಡ. ನಾನು ಇದು 2, ಒಂದು ಹೊಸೂರ್ದು, ಇನ್ನೊಂದು ಮದಕ್ನಹಳ್ಳಿ ಗೊಲ್ರಟ್ಟಿದು, ಆ ಮಾರನ್ಗಿರಿಯದೊಂದು, ಈ 3 ಕಂಪ್ಲೇಂಟ್ ಇದೆ. ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ರಿ, ಅರ್ಥ ಆಯ್ತಲ್ಲ? ಈಗ ಹೆಂಗಾಗ್ಬಿಟ್ಟಿದೆ ನಿಮ್ ದರ್ಬಾರ್ನಾಗೆ ಅಂದ್ರೆ, ಏನಪ್ಪಾ, ತಾಯಂದ್ರು ಆರಾಮಾಗಿ ಧರ್ಮಸ್ಥಳಕ್ಕೆ ಬಸ್ಸಾಗ ಹೋಗ್ತಾರೆ, ಆದ್ರೆ ಮಕ್ಕಳು ಸ್ಕೂಲ್ಗೆ ಹೋಗಕ್ ಒದ್ದಾಡ್ತಾವ್ರೆ. ಇದು ನಿಮ್ಮ ಈ ಸರ್ಕಾರದ ನೀತಿ ಆಗ್ಬಿಟ್ಟಿದೆ. ಈಗ ನನಗೆ ಗೊತ್ತಿಲ್ಲ, ಇಲ್ಲಿ ಈ ತರದ್ ಒಂದ್ ಸಣ್ಣ ದೂರ ಬಂದ್ರು ಕೂಡ ಎಲ್ಲೆಯಿಂದ ಬರ್ಲಿ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಬೇಕು. ಇಲ್ಲಾಂದ್ರೆ ಆ ಮಕ್ಕಳೆಲ್ಲ ನಾನ್ ಬಂದ್ ಧರಣಿ ಕುತ್ಕೋತೀನಿ. ನಾನು ಹೇಳಿದ್ನಲ್ಲಪ್ಪ, ಆ ಮಕ್ಕಳ ಪರವಾಗಿ ನಾನು ಒಬ್ಬನೇ ಬಂದ್ ಧರಣಿ ಕುತ್ಕೋತೀನಿ. ಬಿಜೆಪಿ ಪಾರ್ಟಿಯಿಂದ ಧರಣಿ ಆಗತ್ತೆ, ಅದಕ್ಕೆ ಅವಕಾಶ ಕೊಡ್ಬೇಡ್ರಿ. ಬಸ್ ಟೈಮಿಂಗ್ಸ್ ತಾವರೆಕೆರೆಗೆ ಮುಂಚೆಗೆಲ್ಲ 9:45 ಅಷ್ಟೊತ್ತಿಗೆ ಸ್ಕೂಲ್ ಹತ್ರ ಇರ್ತಿದ್ವಿ. ಇವಾಗ ನಾವು ಹೋಗೋ ಅಷ್ಟೊತ್ತಿಗೆ ಒಂದ್ ಪೀರಿಯಡ್ ಆಗೋಗಿರೋದು. 10:50 ಕಾಲೇಜ್ ಸ್ಕೂಲ್ ಹತ್ರ ಹೋಗ್ತೀವಿ. ಗೌರ್ಮೆಂಟ್ ಬಸ್ಸಿಗೆ ಹೋದ್ರೆ ನಾವ್ ಈ ವಾರದಿಂದ ಪ್ರೈವೇಟ್ ಬಸ್ಸಾಗೆ ಓಡಾಡ್ತಿದೀವಿ. ಓಕೆ, ಸರಿಯಾಗತ್ತೆ. ಹೋಗಿ ನಾಳೆಯಿಂದ ನಾಳೆ ಸರಿಯಾಗುತ್ತೆ, ಕರೆಕ್ಟ್ ಆಗಿ